ಪಶುಪಾಲನೆಯಿಂದ ಉತ್ತಮ ಜೀವನ ಸಾಗಿಸಬಹುದು. ಹೈನುಗಾರಿಕೆ ಸರ್ಕಾರ ಅನೇಕ ಉಪಯುಕ್ತ ನೀಡುತ್ತದೆ. ಪ್ರತಿಯೊಬ್ಬರು ಇಂತಹ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಹೈನುಗಾರಿಕೆ ಉತ್ತೇಜನ ನೀಡುವಂತೆ ನಿರ್ದೇಶಕ ಬಿಸಿ ಸಂಜೀವ್ ಮೂರ್ತಿ ಕಿವಿಮಾತು ಹೇಳಿದ್ದಾರೆ. ಹಿರಿಯೂರು ತಾಲೂಕಿನ ಹರಳೀಕೆರೆ ಗ್ರಾಮದಲ್ಲಿ ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಹಿರಿಯೂರು, ಧರ್ಮಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಗಮ ಇವರ ಸಂಯುಕ್ತ ಆಶ್ರಯದಲ್ಲಿ ಮಿಶ್ರತಳಿ ಹಸುಕರುಗಳ ಪ್ರದರ್ಶನ ಮತ್ತು ಬರಡು ರಾಸುಗಳ ಚಿಕಿತ್ಸೆ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಪಶುಪಾಲನೆ ಇಲಾಖೆ ಹಾಗೂ ಹಾಲು ಉತ್ಪಾದಕರ ಒಕ್ಕೂಟದಿಂದ 10 ಹಲವು ಸೌಲಭ್ಯಗಳನ್ನು ನೀಡುತ್ತಿದ್ದು, ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಂಡು ಆರ್ಥಿಕವಾಗಿ ಸಬಲರಾಗುವಂತೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಬಿಆರ್ ರವಿಕುಮಾರ್ ಮಾತನಾಡಿದರು ಮತ್ತು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಹಾಗೂ ವಿಸ್ತರಣಾಧಿಕಾರಿ ಕೃಷ್ಣಪ್ಪ ಮತ್ತು ಪಶು ವೈದ್ಯರುಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಮ್ಮ ಶಿವಮೊಗ್ಗನ ನಿರ್ದೇಶಕರಾಗಿರ್ತಕ್ಕಂಥ ರವಿಕುಮಾರ್ ಅವರೇ, ಹಾಗೂ ನಮ್ಮ ಚಿತ್ರದುರ್ಗ ಜಿಲ್ಲಾ ಪ್ರಭಾರಿ DM ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುಕುಂದ್ ನಾಯ್ಕ ಅವರೇ, ಹಾಗೂ ನಮ್ಮ ಕೃಷ್ಣಪ್ಪನವರೇ ಮತ್ತು ಇಲ್ಲಿ ನಿರ್ದೇಶಕರಾಗಿರ್ತಕ್ಕಂಥ ಭದ್ರಾಚಲಂ ಅವರೇ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಸದಸ್ಯರೇ ಮತ್ತು ಡಾಕ್ಟರ್ ಆಗಿರ್ತಕ್ಕಂಥ ಸತ್ಯನಾರಾಯಣ ಅವರೇ ಮತ್ತು ಧೀರಜ್ ಅವರೇ ಮತ್ತು ಇಲ್ಲಿ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ರೈತ ಬಾಂಧವರೇ, ಇವತ್ತು ಭಾಳ ಸಂತೋಷದಾಯಕವಾದಂಥ ಒಂದು ಕಾರ್ಯಕ್ರಮ ಇದು. ವಿಶೇಷವಾಗಿ ಈ ಒಂದು ಹೈನುಗಾರಿಕೆಯಲ್ಲಿ ವಿಶೇಷವಾಗಿ ನಾವು ಹಸುಗಳಿಗೆ ಉತ್ತಮವಾದಂಥ ಪೋಷಣೆ ಮತ್ತು ಅವಕ್ಕೆ ಉತ್ತಮವಾದಂಥ ಒಂದು ಆಹಾರವನ್ನು ಕೊಡ್ತಕ್ಕಂಥದ್ದು ಯಾವ ರೀತಿಯಾಗಿ ಇರುತ್ತದೆ ಅಂತಂದೇಳಿ ಈ ಒಂದು ಇಂಥ ಒಂದು ಮಿಶ್ರತಳಿ ಕ್ಯಾಂಪುಗಳ ಮೂಲಕ ಅದು ಮಾಹಿತಿಯನ್ನು ತೆಗೆದುಕೊಳ್ತಾರೆ. ಅದೇ ರೀತಿಯಾಗಿ ಧರ್ಮಪುರ MPCS ಸಂಘ ಸುಮಾರು ವರ್ಷಗಳಿಂದ ಸುಮಾರು 1990ರಲ್ಲಿ ಪ್ರಾರಂಭ ಆದರೂ ಅಲ್ಲಿಂದ ಇಲ್ಲಿವರೆಗೂ ಸಹ ನಮ್ಮ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲೇ ಅತ್ಯಂತ ಉತ್ತಮವಾದಂಥ ಒಂದು MPCS ಸಂಘ ಅಂತಂದು ಇವತ್ತು ನಡ್ಕೊಂಡ್ಬಂದಿರತಕ್ಕಂಥದ್ದು ನಿಜವಾಗಲೂ ಭಾಳ ಸಂತೋಷದಾಯಕವಾದಂಥ ವಿಚಾರ. ಯಾಕಂದರೆ ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಆಮೇಲೆ ಪ್ರತಿ ವರ್ಷ ಸಹ ಇಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಪ್ರತಿ ಆ ವ್ಯಾಪ್ತಿಗೆ ಸೇರ್ತಕ್ಕಂಥ ಪ್ರತಿಯೊಂದು ಗ್ರಾಮದಲ್ಲಿ ಇಲ್ಲಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಮತ್ತು ಹೈನುಗಾರಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ರೈತರ ಸಹಕಾರದಿಂದ ಇವತ್ತು ನಾವು ಈ ಕಾರ್ಯಕ್ರಮ ನಡೆಸ್ಕೊಂಬರ್ತೀವಿ. ಇದಕ್ಕೆ ಪೂರಕವಾಗಿ ನಮ್ಮ ಹಾಲು ಒಕ್ಕೂಟ ಇದಕ್ಕೆ 15,000 ರೂಪಾಯಿಯನ್ನು ನಾವು ಸಹಾಯ ಒಂದು ಧನವಾಗಿ ಸಹ ಪ್ರತಿ ಸಂಘದಲ್ಲಿ ಯಾವುದೇ ಸಂಘದಲ್ಲಿ ಇಂಥ ಒಂದು ಹಸುಗಳ ಒಂದು ಕರುಗಳ ಒಂದು ಪ್ರದರ್ಶನ ಇಂಥ ಕಾರ್ಯಕ್ರಮ ಮಾಡೋದಕ್ಕೆ ನಾವು ಸಹಕಾರವನ್ನು ಕೊಡ್ತೀವಿ. ಅದರ ಜೊತೆಗೆ ರೈತರಿಗೆ ಉಚಿತವಾಗಿ ಅವಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿಗಳನ್ನು ಸಹ ನಾವು ಕೊಡ್ತಾ ಬಂದಿದ್ದೀವಿ. ಇವತ್ತು ನಮ್ಮಲ್ಲಿ ಸಿಗ್ತಕ್ಕಂಥ ಒಕ್ಕೂಟದಿಂದ ನಾವು ಇವತ್ತು ರೈತರಿಗೆ ನಾವು ವಿತರಣೆ ಮಾಡ್ತಕ್ಕಂಥ ಔಷಧಿಗಳು ನಮ್ಮ ವೈದ್ಯ ಅಧಿಕಾರಿಗಳ ಮೂಲಕ ಮಾಡ್ತಾಯಿದ್ದೀವಿ. ನಿಜವಾಗಲೂ ಆ ಒಂದು ಉತ್ತಮವಾದಂಥ ಔಷಧಿಗಳು ಎಲ್ಲಿ ನಿಜವಾಗಲೂ ಯಾವ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗಲ್ಲ, ಎಲ್ಲಿ ಸಿಗಲ್ಲ ಅಂಥ ಉತ್ತಮವಾದಂಥ ಔಷಧಿಗಳನ್ನ ನಾವು ಭಾಳ ಫ್ರೀಯಾಗಿ ಪುಕ್ಕಟ್ಟೆಯಾಗಿ ಸುಮಾರು ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಹಣದ ಒಂದು ಔಷಧಿಗಳನ್ನು ನಾವು ಇವತ್ತು ರೈತರಿಗೆ ಕೊಡ್ತಾಯಿದ್ದೀವಿ. ವಿಶೇಷವಾಗಿ ಈ ಧರ್ಮಪುರ ಗ್ರಾಮದಲ್ಲಿ ಈ ಹಸುಗಳು ನೋಡಿದ್ರೆ ಭಾಳ ಸಂತೋಷ ಆಯಿತು. ಭಾಳ ಆರೋಗ್ಯದಾಯಕವಾಗಿದ್ದಾವೆ. ಇವಕ್ಕೆ ಯಾವ ಒಂದು ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ, ಆ ಥರ ಹಸುಗಳು ಕಾಣ್ತಾ ಇದ್ದಾವೆ. ಅಂದರೆ ಅಲ್ಲಿಗೆ ಇಲ್ಲಿ ರೈತರು ಭಾಳಷ್ಟು ಮುಂದುವರೆದಿದ್ದಾರೆ. ಭಾಳಷ್ಟು ಹೈನುಗಾರಿಕೆ ಬಗ್ಗೆ ವಿಚಾರಗಳು ಚೆನ್ನಾಗಿ ತಿಳ್ಕೊಂಡು ಇಲ್ಲಿ ಭಾಳಷ್ಟು ಚೆನ್ನಾಗಿ ಅವನ್ನ ಬೆಳವಣಿಗೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅಂತಂದೇಳಿ ಇವತ್ತು ಹಸುಗಳು ನೋಡಿದ್ರೆ ನಿಜವಾಗ್ಲೂ ಭಾಳ ಸಂತೋಷ ಆಯಿತು. ಏನಿವತ್ತು ನಿಮಗೆ